ಹಾಯ್ ಫ್ರೆಂಡ್ಸ್, ಗೋಲ್ಡನ್ ನೀಡಲ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತೇನು ಹೇಳ್ಕೊಡ್ತಿದ್ದೀನಿ ಅಂತಂದರೆ ಕಂಟ್ರೋಲ್ ಕಲಿಯೋದು ಹೇಗೆ ಕಂಟ್ರೋಲ್ ಕಲಿಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಮಿಷಿನ್ ಆನ್ ಮಾಡಿಕೊಂಡು ಇದರಲ್ಲಿ ನೋಡಿ, ಅಂದರೆ ಇದರಲ್ಲಿ ಎಷ್ಟು ಸ್ಪೀಡ್ ಇಟ್ಕೋಬೋದು, ಎಷ್ಟು ಕಮ್ಮಿ ಮಾಡ್ಕೊಬೋದು, ಅಂದರೆ ಹೈ ಸ್ಪೀಡು ಮತ್ತು ಲೋ ಸ್ಪೀಡ್ ಹೇಗೆ ಸೆಟ್ ಮಾಡ್ಕೊಳ್ಳೋದು ಅಂತ ಈ ಮಿಷಿನಲ್ಲಿ ಮಾಡ್ಬೋದು. ಈ ಥರ ಮಿಷಿನಲ್ಲಿ ಕಮ್ಮಿ ಅಂತಂದರೆ ಎಷ್ಟು 200ವರೆಗೂ ಇದೆ, ಮತ್ತು ಹೈ ಅಂತಂದರೆ 4000ವರೆಗೂ ಇದೆ. ಬಟ್ ನನ್ನ ಮಿಷಿನಲ್ಲಿ ಮೆಕ್ಯಾನಿಕ್ಕೆ ಕಮ್ಮಿ ಮಾಡಿಬಿಟ್ಟಿದ್ದಾರೆ, 3500. ನನ್ನ ಮಿಷಿನ್ ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು ಅಂತ ನಾನು ತೊಗೊಂಡೋಗಿದ್ದೆ. ಅವ್ರೇನು ಮಾಡಿದ್ದಾರೆ, 3500ಗೆ ಸೆಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಇದರಲ್ಲಿ ಹೈ ಸ್ಪೀಡು 4000 ಲಾಸ್ಟ್ ಇರುತ್ತೆ. ಎಲ್ಲ ಮಿಷಿನಲ್ಲೂ ನಾರ್ಮಲ್ 4000 ಇರುತ್ತೆ. ನೀವು ಈ ಥರ ಸೆಟ್ ಮಾಡಿಕೊಂಡು ನಿಮಗೆ ಅಂದರೆ ಸ್ಟಾರ್ಟಿಂಗ್ ಕಲಿಯೋವರೆಗೂ ಸ್ವಲ್ಪ ಕಂಟ್ರೋಲ್ ಕಮ್ಮಿ ಇಟ್ಕೊಂಡೆ ಮಾಡ್ಬೋದು. ಇದು ಲೈಟಾಗಿ ಒಂದೊಂದೇ ನೀಡಲ್ ಇಳಿಸ್ಬೇಕು. ನಿಮಗೆ ಕಂಟ್ರೋಲ್ ಬರಬೇಕು ಅಂದರೆ ಒಂದು ನೀಡಲ್ ಕರೆಕ್ಟಾಗಿ ಇಳಿಸ್ಬೇಕು. ಒಂದು ನೀಡಲ್ ಸ್ಟಾಪ್ ಮಾಡಿ ಇಳಿಸ್ಬೇಕಾಗತ್ತೆ. ಒಂದೊಂದೇ ಜಾಸ್ತಿ 1-2 ಬರಬಾರ್ದು, 2-3 ಈ ಥರ ಎಲ್ಲ ಬರಬಾರ್ದು. ಒಂದೊಂದೇ ನೀಡಲ್ ಇಳಿಸ್ಬೇಕು. ಆವಾಗ ಲೈಟಾಗಿ ಪ್ರೆಸ್ ಮಾಡಿದ್ರೆ ಒಂದೊಂದೇ ನೀಡಲ್ ಬರುತ್ತೆ ನೋಡಿ. ಆ ಥರ ಕಾಲಲ್ಲಿ ಲೈಟಾಗಿ ಪ್ರೆಸ್ ಮಾಡ್ತಾ ಇರಬೇಕು. ನಿಧಾನಕ್ಕೆ ಪ್ರೆಸ್ ಮಾಡಿದ್ರೆ ಅದು ಒಂದೊಂದೇ ನೀಡಲ್ ಎಳೆಯುತ್ತೆ. ಕಂಟ್ರೋಲ್ ನೀವು ಕಲಿಬೇಕು ಅಂದರೆ ಈ ಥರನೇ ಕಲಿಬೇಕು. ಅಂದರೆ ಮಿಷಿನಲ್ಲಿ ಫಾಸ್ಟಾಗಿ ಹೊಂಟೋಗ್ಬಿಡುತ್ತೆ. ನೀವು ಕಂಟ್ರೋಲ್ ಈ ಥರ ಸ್ಟಾಪ್ ಮಾಡಿ ಕಲಿತಾಗ ಮಾತ್ರ ಅದು ಕಂಟ್ರೋಲ್ ಬರೋಕ್ಕೆ ಸಾಧ್ಯ. ಇಲ್ಲಾಂದರೆ ಕಂಟ್ರೋಲ್ ಕಲಿಯೋಕ್ಕಾಗಲ್ಲ. ಫಾಸ್ಟಾಗಿ ಹೊಂಟೋಗ್ಬಿಡುತ್ತೆ. ಇಲ್ಲಾಂದರೆ ನಾವು ಬೇಕು ಅಂದಿದ್ದ ಟೈಮಲ್ಲಿ ನಿಲ್ಸೋಕ್ಕಾಗಲ್ಲ. ಬೇರೆ ಕಡೆ ಎಲ್ಲೆಲ್ಲೋ ಸ್ಟಿಚ್ ಹೋಗ್ಬಿಡುತ್ತೆ. ಆ ಥರ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ಒಂದೊಂದೇ ನೀಡಲು ಇಳಿಸ್ಬೇಕಾಗತ್ತೆ. ಆವಾಗಲೇ ಕಂಟ್ರೋಲ್ ಕಲಿಯೋಕ್ಕಾಗೋದು. ಇದು ನೋಡಿ, ಪ್ರೆಷರ್ ಪುಟ್ ಎತ್ತೋದು. ಕಾಲಲ್ಲಿ ಪ್ರೆಷರ್ ಪುಟ್ನ ಎತ್ತೋದಿರುತ್ತೆ. ಇದರಲ್ಲಿ ಮಾಮೂಲಿ ಲೆಗ್ ಮಿಷಿನಲ್ಲೆಲ್ಲ ಕೈಯಲ್ಲಿ ಎತ್ತೋದಿರುತ್ತೆ. ಇದರಲ್ಲಿ ಕಾಲಲ್ಲಿ ಎತ್ಬೋದು, ಕೈಯಲ್ಲೂ ಎತ್ಬೋದು ಹಿಂದೆ. ಬಟ್ ಇದರಲ್ಲಿ ಕಾಲಲ್ಲೇ ಎತ್ತೋ ಥರ ಕೊಟ್ಟಿದ್ದಾರೆ. ಮತ್ತು ಫಾಸ್ಟಾಗಿ ನೋಡಿ, ಈ ಥರ ಸ್ಟಾಪ್ ಮಾಡಬೇಕು. ನೀವು ಹೆಂಗೆ ಕಂಟ್ರೋಲ್ ಕಲಿಬೇಕು ಅಂದಾಗ ಸ್ಟಾಪ್ ಅಂದಿದ ತಕ್ಷಣ ಸ್ಟಾಪ್ ಆಗಬೇಕು. ಆ ಥರ ಕಲ್ತ್ಕೊಬೇಕು. ಸ್ಪೀಡಾಗಿ ತುಳಿದ್ಬಿಟ್ಟು ಸ್ಟಾಪ್ ಅಂದ ತಕ್ಷಣ ಅದು ಸ್ಟಾಪ್ ಆಗಬೇಕು. ಅಷ್ಟು ಕಂಟ್ರೋಲ್ ಬರಬೇಕು ಅಂದರೆ ಆ ಥರ ಇರಬೇಕು. ಆವಾಗ ನಿಮ್ಮ ಕಂಟ್ರೋಲ್ ಬಂದಿದೆ ಅಂತ ಅರ್ಥ. ನೋಡಿ, ಈ ಥರ ತುಳಿದು ಸ್ಟಾಪ್ ಮಾಡಬೇಕು. ಒಂದೊಂದು ಸಲ ತುಳಿದ್ಬಿಟ್ಟು ಫಾಸ್ಟಾಗಿ ಸ್ಟಾಪ್ ಮಾಡೋಕ್ಕೆ ಹೋದಾಗ ಇನ್ನೂ ಮುಂದೆ ಹೋಗ್ಬಿಡುತ್ತೆ. ಸ್ಟಾಪ್ ಅಂದಾಗ ಸ್ಟಾಪ್ ಆಗೋದೇ ಇಲ್ಲ. ಆ ಥರ ಪ್ರಾಬ್ಲಮ್ ಇರುತ್ತೆ. ಅದಕ್ಕೋಸ್ಕರ ಕಂಟ್ರೋಲ್ ಹೀಗೆ ಕಲಿಬೇಕಾಗತ್ತೆ. ಈ ರೀತಿ ನೀವು ಕಂಟ್ರೋಲ್ ಕಲ್ತಾದ್ಮೇಲೆ ಮುಂದಿನ ಸ್ಟೆಪ್ಗೆ ಹೋಗೋಣ ನಾವು. ಇವಾಗ ಒಂದೊಂದೇ ನೀಡಲ್ ಬರುತ್ತಾ ಅಂತ ಅಂದ್ಬಿಟ್ಟು ನೀವು ಮಿಷಿನ್ ತೊಗೊಂಡಿದ್ದೀರಾ ಅಂತಂದರೆ ಈ ಥರ ಕಂಟ್ರೋಲ್ ಕಲ್ತ್ಬಿಟ್ಟು ನೀವು ನೋಡ್ಕೊಬೋದು, ಆರಾಮಾಗಿ ಕಲ್ತ್ಕೊಬೋದು ಮುಂದೆ. ಇದು ಫಸ್ಟ್ನೇ ಕ್ಲಾಸ್ ಆಗಿರುತ್ತೆ. ಇದನ್ನು ನೀವು ಕಲ್ತಿದ್ದೀರಾ ಅಂದರೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೋದು. ಥ್ಯಾಂಕ್ ಯು.